ದೇವೇಗೌಡರು ಯತ್ನಾಳ ವಿರುದ್ಧ ಹರಿಹಾಯ್ದಿದ್ದಾರೆ. ಯತ್ನಾಳ್, ನಿನಗೇನು ಗೊತ್ತು ನನ್ನ ಯೋಗ್ಯತೆ, ನನ್ನ ಸಾಲ ಎಷ್ಟಿದೆ ಅನ್ನೋದು ನಿನಗೆ ಗೊತ್ತಿದೆಯಾ? ತಾಕತ್ತಿದ್ರೆ ನಿನ್ನ ಬಳಿ ನನ್ನದೇನಿದೆ ಅನ್ನೋದನ್ನ ಬಹಿರಂಗಪಡಿಸು. ಯತ್ನಾಳ್ಗೆ ಶಾಸಕ ಜಿಟಿ ದೇವೇಗೌಡ ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ನನ್ನ ಯೋಗ್ಯತೆ ನಿನಗೆ ಗೊತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ರಿಗೂ ಮಾತಾಡಬೇಡಿ ನೀವು. ನೀ MLA ಆಗಿ ಮುಂಚೆ ಏನಿತ್ತು, ಇವತ್ತು ನಿಮ್ದು ಎಷ್ಟಿದೆ ಆಸ್ತಿ, ಹೆಂಗೆ ಬಂತು ಹೇಳಿ ನೋಡೋಣ. ನಾನು ನೋಡ್ಕೊಳ್ಳಿ. ನಾನು ಮಂತ್ರಿ ಆಗಿದ್ದೀನಿ, ನಾನು ಭಾಳ ವರ್ಷ 50 ವರ್ಷ ರಾಜಕಾರಣ ಮಾಡಿದ್ದೀನಿ. ನಂದೇನಿದೆ ತೆಗೆದುಬಿಡ್ಲಿ, ಮಾಹಿತಿ ತಗೊಳ್ಳಿ. ನನ್ನ ಆಸ್ತಿ ಏನಿದೆ ನೋಡಿದಾರೆ ಅವರು, ನನ್ನ ಸಾಲ ಎಷ್ಟಿದೆ ನೋಡಿದಾರೆ ಅವರು, ನೋಡಿದಾರೇನ್ರಿ? ಹಾಂ, ಮತ್ತು ಯಾವನೋ ಹೇಳ್ತಾನೆ ಅಂತ ಹೇಳಿದ್ರೆ ಇವ್ರ ಪರಿಸ್ಥಿತಿ ಮೂಡಾದಲ್ಲಿ ತೋರಿಸ್ಲಿ ಅವರು. ನಂದು ಬಂದು ಒಂದು ಜಿಟಿ ದೇವ್ರನ್ನ ಸಾಮೀಲಾಗೋಣ ಅಂತ ಹೇಳಿ ನನಗೆ ಯಾರು ಹೇಳಿದ್ರು, ವಿಜೇಂದ್ರಗೆ ನನಗೆ ಸಂಬಂಧ ಇದೆಯಾ? ಯಡಿಯೂರಪ್ಪನವ್ರು ಹೌಸಿಂಗ್ ಬೋರ್ಡ್ ಕೊಟ್ಟಿದ್ರು, ಒಂದು ದಿವಸ ಸಂಬಂಧ ಮಾತಾಡಿದ್ದೀನ ಅವ್ರ ಹೋಗಿ? ಎಲ್ಲ ಏನು ಮಾಡಿಲ್ಲ ನನ್ನ ಮೇಲೆ, ಎಲ್ಲ ತಿಕ್ಕಿದ್ರು ಕೂಡ ನನ್ನ ಹತ್ರ ಏನಿಲ್ಲ. ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ, ಕೇಂದ್ರ ಮಂತ್ರಿ ಆಗಿದೆಯಾ, ನೀನು ಏನಾಗಿದೆ ಗೌರವ ಇಟ್ಕೊಂಡು ಮಾತಾಡೋದು ಕಲೀರಿ. ಸೇರಿಸ್ಬೇಕಾದ್ರೆ ಯಾರನ್ನ ಸೇರಿಸ್ತೀರಿ, ಯಾವ ಆಧಾರ ಮೇಲೆ ಸೇರಿಸ್ತೀರಿ, ಯಾವ ರಾಜೀನಾಮೆ ಕೊಡು ಅಂತ ಕೇಳ್ತೀರಿ? ನಿನ್ನ ಮೇಲೆ FIR ಆಗಿರಲಿಲ್ಲ ಶುಗರ್ ಫ್ಯಾಕ್ಟ್ರಿದು, ನೀನು ರಾಜೀನಾಮೆ ಕೊಟ್ಟಿದ್ದೀಯಾ? ರಾಜೀನಾಮೆ ಕೊಟ್ಬಿಡಿ ಎಲ್ಲರಿಗೂ. ಇಲ್ಲ ಇವನು ಸೇರ್ಕೊಂಬಿಟ್ಟವನೇ, ಅದೇ ನಾನು ಹಬ್ಬ ಬಾಕಿ ಇದ್ದ ನಿನ್ಗೆ ಹೇಳೋಕ್ಕೆ, ಇನ್ಯಾರು ಸಿಕ್ಕಲಿಲ್ವ ನಿನಗೆ? ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ, ಕೇಂದ್ರ ಮಂತ್ರಿ ಆಗಿದೆಯಾ, ನೀನು ಏನಾಗಿದೆ? ದೇವೇಗೌಡರು ಯತ್ನಾಳ ವಿರುದ್ಧ ಹರಿಹಾಯ್ದಿದ್ದಾರೆ. ಯತ್ನಾಳ್, ನಿನಗೇನು ಗೊತ್ತು ನನ್ನ ಯೋಗ್ಯತೆ, ನನ್ನ ಸಾಲ ಎಷ್ಟಿದೆ ಅನ್ನೋದು ನಿನಗೆ ಗೊತ್ತಿದೆಯಾ? ತಾಕತ್ತಿದ್ರೆ ನಿನ್ನ ಬಳಿ ನನ್ನದೇನಿದೆ ಅನ್ನೋದನ್ನ ಬಹಿರಂಗಪಡಿಸು. ಯತ್ನಾಳ್ಗೆ ಶಾಸಕ ಜಿಟಿ ದೇವೇಗೌಡ ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ನನ್ನ ಯೋಗ್ಯತೆ ನಿನಗೆ ಗೊತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ರಿಗೂ ಮಾತಾಡಬೇಡಿ ನೀವು. ನೀ MLA ಆಗಿ ಮುಂಚೆ ಏನಿತ್ತು, ಇವತ್ತು ನಿಮ್ದು ಎಷ್ಟಿದೆ ಆಸ್ತಿ, ಹೆಂಗೆ ಬಂತು ಹೇಳಿ ನೋಡೋಣ. ನಾನು ನೋಡ್ಕೊಳ್ಳಿ. ನಾನು ಮಂತ್ರಿ ಆಗಿದ್ದೀನಿ, ನಾನು ಭಾಳ ವರ್ಷ 50 ವರ್ಷ ರಾಜಕಾರಣ ಮಾಡಿದ್ದೀನಿ. ನಂದೇನಿದೆ ತೆಗೆದುಬಿಡ್ಲಿ, ಮಾಹಿತಿ ತಗೊಳ್ಳಿ. ನನ್ನ ಆಸ್ತಿ ಏನಿದೆ ನೋಡಿದಾರೆ ಅವರು, ನನ್ನ ಸಾಲ ಎಷ್ಟಿದೆ ನೋಡಿದಾರೆ ಅವರು, ನೋಡಿದಾರೇನ್ರಿ? ಹಾಂ, ಮತ್ತು ಯಾವನೋ ಹೇಳ್ತಾನೆ ಅಂತ ಹೇಳಿದ್ರೆ ಇವ್ರ ಪರಿಸ್ಥಿತಿ ಮೂಡಾದಲ್ಲಿ ತೋರಿಸ್ಲಿ ಅವರು. ನಂದು ಬಂದು ಒಂದು ಜಿಟಿ ದೇವ್ರನ್ನ ಸಾಮೀಲಾಗೋಣ ಅಂತ ಹೇಳಿ ನನಗೆ ಯಾರು ಹೇಳಿದ್ರು, ವಿಜೇಂದ್ರಗೆ ನನಗೆ ಸಂಬಂಧ ಇದೆಯಾ? ಯಡಿಯೂರಪ್ಪನವ್ರು ಹೌಸಿಂಗ್ ಬೋರ್ಡ್ ಕೊಟ್ಟಿದ್ರು, ಒಂದು ದಿವಸ ಸಂಬಂಧ ಮಾತಾಡಿದ್ದೀನ ಅವ್ರ ಹೋಗಿ? ಎಲ್ಲ ಏನು ಮಾಡಿಲ್ಲ ನನ್ನ ಮೇಲೆ, ಎಲ್ಲ ತಿಕ್ಕಿದ್ರು ಕೂಡ ನನ್ನ ಹತ್ರ ಏನಿಲ್ಲ. ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ, ಕೇಂದ್ರ ಮಂತ್ರಿ ಆಗಿದೆಯಾ, ನೀನು ಏನಾಗಿದೆ ಗೌರವ ಇಟ್ಕೊಂಡು ಮಾತಾಡೋದು ಕಲೀರಿ. ಸೇರಿಸ್ಬೇಕಾದ್ರೆ ಯಾರನ್ನ ಸೇರಿಸ್ತೀರಿ, ಯಾವ ಆಧಾರ ಮೇಲೆ ಸೇರಿಸ್ತೀರಿ, ಯಾವ ರಾಜೀನಾಮೆ ಕೊಡು ಅಂತ ಕೇಳ್ತೀರಿ? ನಿನ್ನ ಮೇಲೆ FIR ಆಗಿರಲಿಲ್ಲ ಶುಗರ್ ಫ್ಯಾಕ್ಟ್ರಿದು, ನೀನು ರಾಜೀನಾಮೆ ಕೊಟ್ಟಿದ್ದೀಯಾ? ರಾಜೀನಾಮೆ ಕೊಟ್ಬಿಡಿ ಎಲ್ಲರಿಗೂ. ಇಲ್ಲ ಇವನು ಸೇರ್ಕೊಂಬಿಟ್ಟವನೇ, ಅದೇ ನಾನು ಹಬ್ಬ ಬಾಕಿ ಇದ್ದ ನಿನ್ಗೆ ಹೇಳೋಕ್ಕೆ, ಇನ್ಯಾರು ಸಿಕ್ಕಲಿಲ್ವ ನಿನಗೆ? ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ, ಕೇಂದ್ರ ಮಂತ್ರಿ ಆಗಿದೆಯಾ, ನೀನು ಏನಾಗಿದೆ? ದೇವೇಗೌಡರು ಯತ್ನಾಳ ವಿರುದ್ಧ ಹರಿಹಾಯ್ದಿದ್ದಾರೆ. ಯತ್ನಾಳ್, ನಿನಗೇನು ಗೊತ್ತು ನನ್ನ ಯೋಗ್ಯತೆ, ನನ್ನ ಸಾಲ ಎಷ್ಟಿದೆ ಅನ್ನೋದು ನಿನಗೆ ಗೊತ್ತಿದೆಯಾ? ತಾಕತ್ತಿದ್ರೆ ನಿನ್ನ ಬಳಿ ನನ್ನದೇನಿದೆ ಅನ್ನೋದನ್ನ ಬಹಿರಂಗಪಡಿಸು. ಯತ್ನಾಳ್ಗೆ ಶಾಸಕ ಜಿಟಿ ದೇವೇಗೌಡ ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ನನ್ನ ಯೋಗ್ಯತೆ ನಿನಗೆ ಗೊತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ರಿಗೂ ಮಾತಾಡಬೇಡಿ ನೀವು. ನೀ MLA ಆಗಿ ಮುಂಚೆ ಏನಿತ್ತು, ಇವತ್ತು ನಿಮ್ದು ಎಷ್ಟಿದೆ ಆಸ್ತಿ, ಹೆಂಗೆ ಬಂತು ಹೇಳಿ ನೋಡೋಣ. ನಾನು ನೋಡ್ಕೊಳ್ಳಿ. ನಾನು ಮಂತ್ರಿ ಆಗಿದ್ದೀನಿ, ನಾನು ಭಾಳ ವರ್ಷ 50 ವರ್ಷ ರಾಜಕಾರಣ ಮಾಡಿದ್ದೀನಿ. ನಂದೇನಿದೆ ತೆಗೆದುಬಿಡ್ಲಿ, ಮಾಹಿತಿ ತಗೊಳ್ಳಿ. ನನ್ನ ಆಸ್ತಿ ಏನಿದೆ ನೋಡಿದಾರೆ ಅವರು, ನನ್ನ ಸಾಲ ಎಷ್ಟಿದೆ ನೋಡಿದಾರೆ ಅವರು, ನೋಡಿದಾರೇನ್ರಿ? ಹಾಂ, ಮತ್ತು ಯಾವನೋ ಹೇಳ್ತಾನೆ ಅಂತ ಹೇಳಿದ್ರೆ ಇವ್ರ ಪರಿಸ್ಥಿತಿ ಮೂಡಾದಲ್ಲಿ ತೋರಿಸ್ಲಿ ಅವರು. ನಂದು ಬಂದು ಒಂದು ಜಿಟಿ ದೇವ್ರನ್ನ ಸಾಮೀಲಾಗೋಣ ಅಂತ ಹೇಳಿ ನನಗೆ ಯಾರು ಹೇಳಿದ್ರು, ವಿಜೇಂದ್ರಗೆ ನನಗೆ ಸಂಬಂಧ ಇದೆಯಾ? ಯಡಿಯೂರಪ್ಪನವ್ರು ಹೌಸಿಂಗ್ ಬೋರ್ಡ್ ಕೊಟ್ಟಿದ್ರು, ಒಂದು ದಿವಸ ಸಂಬಂಧ ಮಾತಾಡಿದ್ದೀನ ಅವ್ರ ಹೋಗಿ? ಎಲ್ಲ ಏನು ಮಾಡಿಲ್ಲ ನನ್ನ ಮೇಲೆ, ಎಲ್ಲ ತಿಕ್ಕಿದ್ರು ಕೂಡ ನನ್ನ ಹತ್ರ ಏನಿಲ್ಲ. ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ, ಕೇಂದ್ರ ಮಂತ್ರಿ ಆಗಿದೆಯಾ, ನೀನು ಏನಾಗಿದೆ ಗೌರವ ಇಟ್ಕೊಂಡು ಮಾತಾಡೋದು ಕಲೀರಿ. ಸೇರಿಸ್ಬೇಕಾದ್ರೆ ಯಾರನ್ನ ಸೇರಿಸ್ತೀರಿ, ಯಾವ ಆಧಾರ ಮೇಲೆ ಸೇರಿಸ್ತೀರಿ, ಯಾವ ರಾಜೀನಾಮೆ ಕೊಡು ಅಂತ ಕೇಳ್ತೀರಿ? ನಿನ್ನ ಮೇಲೆ FIR ಆಗಿರಲಿಲ್ಲ ಶುಗರ್ ಫ್ಯಾಕ್ಟ್ರಿದು, ನೀನು ರಾಜೀನಾಮೆ ಕೊಟ್ಟಿದ್ದೀಯಾ? ರಾಜೀನಾಮೆ ಕೊಟ್ಬಿಡಿ ಎಲ್ಲರಿಗೂ. ಇಲ್ಲ ಇವನು ಸೇರ್ಕೊಂಬಿಟ್ಟವನೇ, ಅದೇ ನಾನು ಹಬ್ಬ ಬಾಕಿ ಇದ್ದ ನಿನ್ಗೆ ಹೇಳೋಕ್ಕೆ, ಇನ್ಯಾರು ಸಿಕ್ಕಲಿಲ್ವ ನಿನಗೆ? ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ, ಕೇಂದ್ರ ಮಂತ್ರಿ ಆಗಿದೆಯಾ, ನೀನು ಏನಾಗಿದೆ? ದೇವೇಗೌಡರು ಯತ್ನಾಳ ವಿರುದ್ಧ ಹರಿಹಾಯ್ದಿದ್ದಾರೆ. ಯತ್ನಾಳ್, ನಿನಗೇನು ಗೊತ್ತು ನನ್ನ ಯೋಗ್ಯತೆ,
ನನ್ನ ಸಾಲ ಎಷ್ಟಿದೆ ಅನ್ನೋದು ನಿನಗೆ ಗೊತ್ತಿದೆಯಾ? ತಾಕತ್ತಿದ್ರೆ ನಿನ್ನ ಬಳಿ ನನ್ನದೇನಿದೆ ಅನ್ನೋದನ್ನ ಬಹಿರಂಗಪಡಿಸು. ಯತ್ನಾಳ್ಗೆ ಶಾಸಕ ಜಿಟಿ ದೇವೇಗೌಡ ಬಹಿರಂಗ ಸವಾಲನ್ನು ಹಾಕಿದ್ದಾರೆ. ನನ್ನ ಯೋಗ್ಯತೆ ನಿನಗೆ ಗೊತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ರಿಗೂ ಮಾತಾಡಬೇಡಿ ನೀವು. ನೀ ಎಮ್ ಎಲ್ ಎ ಆಗೋಕ್ಕೆ ಮುಂಚೆ ಏನಿತ್ತು? ಇವತ್ತು ನಿಮ್ದು ಎಷ್ಟಿದೆ ಆಸ್ತಿ? ಹೆಂಗೆ ಬಂತು ಹೇಳಿ ನೋಡೋಣ, ಹೇಳಿ ನೋಡೋಣ. ನಾನು ನೋಡ್ಕೊಳ್ಳಿ. ನಾನು ಮಂತ್ರಿ ಆಗಿದ್ದೀನಿ. ನಾನು ಭಾಳ ವರ್ಷ 50 ವರ್ಷ ರಾಜಕಾರಣ ಮಾಡಿದ್ದೀನಿ. ನಾನು ನಂದೇನಿದೆ ತೆಗೆದುಬಿಡ್ಲಿ, ಮಾಹಿತಿ ತಗೊಳ್ಳಿ. ನನ್ನ ಆಸ್ತಿ ಏನಿದೆ ನೋಡಿದಾರೆ ಅವರು? ನನ್ನ ಸಾಲ ಎಷ್ಟಿದೆ ನೋಡಿದಾರೆ ಅವರು? ನೋಡಿದಾರೇನ್ರಿ? ಹಾಂ, ಮತ್ತು ಯಾವನೋ ಹೇಳ್ತಾನೆ ಅಂತ ಹೇಳಿದ್ರೆ ಇವ್ರ ಪರಿಸ್ಥಿತಿ ಮೂಡೋದಲ್ಲಿ ತೋರಿಸ್ಲಿ ಅವರು. ನಂದು ಬಂದು ಒಂದು ಜಿಟಿ ದೇವ್ರನ್ನ ಸಾಮೀಲಾಗೋಣ ಅಂತ ಹೇಳಿ ನನಗೆ ಯಾರು ಹೇಳಿದ್ರು? ವಿಜೇಂದ್ರಗೂ ನನಗೆ ಸಂಬಂಧ ಇದೆಯಾ? ಯಡಿಯೂರಪ್ಪನವ್ರು ಹೌಸಿಂಗ್ ಬೋರ್ಡ್ ಕೊಟ್ಟಿದ್ರು, ಒಂದು ದಿವಸ ಸಂಬಂಧ ಮಾತಾಡಿದ್ದೀನ ಅವ್ರ ಹೋಗಿ? ಎಲ್ಲ ಏನು ಮಾಡಿಲ್ಲ ನನ್ನ ಮೇಲೆ. ಎಲ್ಲ ತಿಕ್ಕಿದ್ರು ಕೂಡ ನನ್ನ ಹತ್ರ ಏನಿಲ್ಲ. ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ? ಕೇಂದ್ರ ಮಂತ್ರಿ ಆಗಿದೆಯಾ? ನೀನು ಏನಾಗಿದೆ ಗೌರವ ಇಟ್ಕೊಂಡು ಮಾತಾಡೋದು ಕಲೀರಿ. ಸೇರಿಸ್ಬೇಕಾದ್ರೆ ಯಾರನ್ನ ಸೇರಿಸ್ತೀರಿ? ಯಾವ ಆಧಾರ ಮೇಲೆ ಸೇರಿಸ್ತೀರಿ? ಯಾವ ರಾಜೀನಾಮೆ ಕೊಡು ಅಂತ ಕೇಳ್ತೀರಿ? ನಿನ್ನ ಮೇಲೆ FIR ಆಗಿರಲಿಲ್ಲ ಶುಗರ್ ಫ್ಯಾಕ್ಟ್ರಿದು. ನೀನು ರಾಜೀನಾಮೆ ಕೊಟ್ಟಿದ್ದೀಯಾ? ರಾಜೀನಾಮೆ ಕೊಟ್ಬಿಡಿ ಎಲ್ಲರಿಗೂ. ಇಲ್ಲ ಇವನು ಸೇರ್ಕೊಂಬಿಟ್ಟವನೇ. ಅದೇ ನಾನು ಒಬ್ಬ ಬಾಕಿ ಇದ್ದ ನಿನ್ಗೆ ಹೇಳೋಕ್ಕೆ. ಇನ್ಯಾರು ಸಿಕ್ಕಲಿಲ್ವ ನಿನಗೆ? ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ? ಕೇಂದ್ರ ಮಂತ್ರಿ ಆಗಿದೆಯಾ? ನೀನು ಏನಾಗಿದೆ? ದೇವೇಗೌಡರು ಯತ್ನಾಳ ವಿರುದ್ಧ ಹರಿಹಾಯ್ದಿದ್ದಾರೆ. ಯತ್ನಾಳ್, ನಿನಗೇನು ಗೊತ್ತು ನನ್ನ ಯೋಗ್ಯತೆ? ನನ್ನ ಸಾಲ ಎಷ್ಟಿದೆ ಅನ್ನೋದು ನಿನಗೆ ಗೊತ್ತಿದೆಯಾ? ತಾಕತ್ತಿದ್ರೆ ನಿನ್ನ ಬಳಿ ನನ್ನದೇನಿದೆ ಅನ್ನೋದನ್ನ ಬಹಿರಂಗಪಡಿಸು. ಯತ್ನಾಳ್ಗೆ ಶಾಸಕ ಜಿಟಿ ದೇವೇಗೌಡ ಬಹಿರಂಗ ಸವಾಲನ್ನು ಹಾಕಿದ್ದಾರೆ. ನನ್ನ ಯೋಗ್ಯತೆ ನಿನಗೆ ಗೊತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ರಿಗೂ ಮಾತಾಡಬೇಡಿ ನೀವು. ನೀ ಎಮ್ ಎಲ್ ಎ ಆಗೋಕ್ಕೆ ಮುಂಚೆ ಏನಿತ್ತು? ಇವತ್ತು ನಿಮ್ದು ಎಷ್ಟಿದೆ ಆಸ್ತಿ? ಹೆಂಗೆ ಬಂತು ಹೇಳಿ ನೋಡೋಣ. ನಾನು ನೋಡ್ಕೊಳ್ಳಿ. ನಾನು ಮಂತ್ರಿ ಆಗಿದ್ದೀನಿ. ನಾನು ಭಾಳ ವರ್ಷ 50 ವರ್ಷ ರಾಜಕಾರಣ ಮಾಡಿದ್ದೀನಿ. ನಾನು ನಂದೇನಿದೆ ತೆಗೆದುಬಿಡ್ಲಿ, ಮಾಹಿತಿ ತಗೊಳ್ಳಿ. ನನ್ನ ಆಸ್ತಿ ಏನಿದೆ ನೋಡಿದಾರೆ ಅವರು? ನನ್ನ ಸಾಲ ಎಷ್ಟಿದೆ ನೋಡಿದಾರೆ ಅವರು? ನೋಡಿದಾರೇನ್ರಿ? ಹಾಂ, ಮತ್ತು ಯಾವನೋ ಹೇಳ್ತಾನೆ ಅಂತ ಹೇಳಿದ್ರೆ ಇವ್ರ ಪರಿಸ್ಥಿತಿ ಮೂಡೋದಲ್ಲಿ ತೋರಿಸ್ಲಿ ಅವರು. ನಂದು ಬಂದು ಒಂದು ಜಿಟಿ ದೇವ್ರನ್ನ ಸಾಮೀಲಾಗೋಣ ಅಂತ ಹೇಳಿ ನನಗೆ ಯಾರು ಹೇಳಿದ್ರು? ವಿಜೇಂದ್ರಗೂ ನನಗೆ ಸಂಬಂಧ ಇದೆಯಾ? ಯಡಿಯೂರಪ್ಪನವ್ರು ಹೌಸಿಂಗ್ ಬೋರ್ಡ್ ಕೊಟ್ಟಿದ್ರು, ಒಂದು ದಿವಸ ಸಂಬಂಧ ಮಾತಾಡಿದ್ದೀನ ಅವ್ರ ಹೋಗಿ? ಎಲ್ಲ ಏನು ಮಾಡಿಲ್ಲ ನನ್ನ ಮೇಲೆ. ಎಲ್ಲ ತಿಕ್ಕಿದ್ರು ಕೂಡ ನನ್ನ ಹತ್ರ ಏನಿಲ್ಲ. ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ? ಕೇಂದ್ರ ಮಂತ್ರಿ ಆಗಿದೆಯಾ? ನೀನು ಏನಾಗಿದೆ ಗೌರವ ಇಟ್ಕೊಂಡು ಮಾತಾಡೋದು ಕಲೀರಿ. ಸೇರಿಸ್ಬೇಕಾದ್ರೆ ಯಾರನ್ನ ಸೇರಿಸ್ತೀರಿ? ಯಾವ ಆಧಾರ ಮೇಲೆ ಸೇರಿಸ್ತೀರಿ? ಯಾವ ರಾಜೀನಾಮೆ ಕೊಡು ಅಂತ ಕೇಳ್ತೀರಿ? ನಿನ್ನ ಮೇಲೆ FIR ಆಗಿರಲಿಲ್ಲ ಶುಗರ್ ಫ್ಯಾಕ್ಟ್ರಿದು. ನೀನು ರಾಜೀನಾಮೆ ಕೊಟ್ಟಿದ್ದೀಯಾ? ರಾಜೀನಾಮೆ ಕೊಟ್ಬಿಡಿ ಎಲ್ಲರಿಗೂ. ಇಲ್ಲ ಇವನು ಸೇರ್ಕೊಂಬಿಟ್ಟವನೇ. ಅದೇ ನಾನು ಒಬ್ಬ ಬಾಕಿ ಇದ್ದ ನಿನ್ಗೆ ಹೇಳೋಕ್ಕೆ. ಇನ್ಯಾರು ಸಿಕ್ಕಲಿಲ್ವ ನಿನಗೆ? ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ? ಕೇಂದ್ರ ಮಂತ್ರಿ ಆಗಿದೆಯಾ? ನೀನು ಏನಾಗಿದೆ?